ಯಾವ ರಾಶಿಯವರಿಗೆ ಯಾವ ದೇವರು ಇಷ್ಟ? ಪ್ರತಿ ವ್ಯಕ್ತಿಯ ರಾಶಿಯು ಅವರ ಜೀವನ ಶೈಲಿ, ಭಾವನೆಗಳು, ಆಚಾರ ವಿಚಾರಗಳು ಹಾಗೂ ಭಕ್ತಿಗೆ ಪ್ರಭಾವ ಬೀರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ರಾಶಿಗೆ ತಕ್ಕಂತಹ ದೈವ ಸ್ಮರಣೆಯನ್ನು ಮಾಡುವುದು ಶ್ರೇಯಸ್ಕರವೆಂದು ಹೇಳಲಾಗುತ್ತದೆ. ಪ್ರತಿಯೊಂದು ರಾಶಿಗೂ ಅವುಗಳ ಫಲಿತ ಸ್ವಭಾವ, ಗ್ರಹಸ್ಥಿತಿ ಹಾಗೂ ನಕ್ಷತ್ರಗಳ ಪ್ರಭಾವದಿಂದ ಸಂಬಂಧ ಹೊಂದಿರುವ ವಿಶೇಷ ದೇವತೆ ಇರುತ್ತಾರೆ. ನಾವು ಇಲ್ಲಿ ಪ್ರತಿ ರಾಶಿಗೆ ತಕ್ಕಂತೆ ಯಾವ ದೇವರನ್ನು ಪೂಜಿಸಬೇಕು ಎಂಬುದನ್ನು ವಿವರವಾಗಿ ತಿಳಿಸೋಣ. 1. ಮೇಷ ರಾಶಿ, ಏರೀಸ್, ಭಗವಾನ್ ಹನುಮಾನ್ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ. ಮೇಷ ರಾಶಿಯವರ ಮೇಲೆ ಮಂಗಳ ಗ್ರಹದ ಪ್ರಭಾವವಿದೆ. ಈ ರಾಶಿಯ ಜನರು ಶೌರ್ಯಶಾಲಿ, ದುರುದ್ದೇಶಿತ ಶತ್ರುಗಳಿಂದ ಎದುರಿಸಬೇಕಾದ ಪರಿಸ್ಥಿತಿಯಲ್ಲಿರುತ್ತಾರೆ. ಹನುಮಾನ್ ಚಾಲಿಸಾ ಪಠಿಸುವುದು ಹಾಗೂ ಮಂಗಳವಾರ ಹನುಮಂತ ದೇವರಿಗೆ ಬೆಳ್ಳಿಯ ವಡಾಗೆ ಸಮರ್ಪಿಸುವುದು ಉತ್ತಮ. 2. ವೃಷಭ ರಾಶಿ, ಟೋರಸ್, ಶ್ರೀ ಮಹಾಲಕ್ಷ್ಮಿ ಮತ್ತು ಪರಮೇಶ್ವರ. ಈ ರಾಶಿಯವರು ಶುಕ್ರ ಗ್ರಹದಿಂದ ಪ್ರಭಾವಿತರಾಗುತ್ತಾರೆ. ಇವರು ಆರ್ಥಿಕ ಸುಖ, ಭೋಗ ವಿಲಾಸ ಮತ್ತು ವೈವಾಹಿಕ ಸುಖವನ್ನು ಹೆಚ್ಚು ಮಹತ್ವ ನೀಡುತ್ತಾರೆ. ಇವರು ಶ್ರೀ ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಿದರೆ ಸಂಪತ್ತಿನ ಸಂಕಟ ನಿವಾರಣೆಯಾಗುತ್ತದೆ. ಜೊತೆಗೆ ಪರಮೇಶ್ವರನ ಆರಾಧನೆಯು ಶುಭಕರ. ಶುಕ್ರವಾರ ಲಕ್ಷ್ಮಿ ಅಷ್ಟೋತ್ತರ ಪಠಿಸುವುದು ಮತ್ತು ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುವುದು ಶ್ರೇಯಸ್ಕರ. 3. ಮಿಥುನ ರಾಶಿ, ಜೆಮಿನೈ, ಶ್ರೀ ಮಹಾವಿಷ್ಣು ಮತ್ತು ಶ್ರೀ ದಕ್ಷಿಣಾಮೂರ್ತಿ. ಈ ರಾಶಿಯವರಿಗೆ ಬುಧ ಗ್ರಹದ ಪ್ರಭಾವ ಇರುತ್ತದೆ. ಬುದ್ಧಿವಂತಿಕೆ ಮತ್ತು ವಿದ್ಯೆಯ ಕ್ಷೇತ್ರದಲ್ಲಿ ಉನ್ನತಿ ಪಡೆಯಲು ಶ್ರೀ ವಿಷ್ಣು ದೇವರ ಭಜನೆ ಮತ್ತು ಶ್ರೀ ದಕ್ಷಿಣಾಮೂರ್ತಿಯನ್ನು ಪೂಜಿಸುವುದು ಉತ್ತಮ. ಗುರುವಾರ ಲಕ್ಷ್ಮೀ ನಾರಾಯಣ ಪೂಜೆ ಮಾಡುವುದು, ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರ ಜಪಿಸುವುದು ಶ್ರೇಯಸ್ಕರ. 4. ಕಟಕ ರಾಶಿ, ಕ್ಯಾನ್ಸರ್, ಪರಮೇಶ್ವರ ಮತ್ತು ಪರಶುರಾಮ. ಈ ರಾಶಿಯವರ ಮೇಲೆ ಚಂದ್ರನ ಪ್ರಭಾವವಿದೆ. ಮನಸ್ಸಿನ ಚಂಚಲತೆ, ಭಾವನಾತ್ಮಕ ಪರಿಕಲ್ಪನೆ ಹಾಗೂ ವೈಚಾರಿಕ ಗೊಂದಲಗಳಿಂದ ಮುಕ್ತಿಯುಳ್ಳ ಜೀವನದ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ. ಪರಮೇಶ್ವರ ಮತ್ತು ಪರಶುರಾಮ ದೇವರನ್ನು ಆರಾಧಿಸಿದರೆ ಮನಸ್ಸಿಗೆ ಶಾಂತಿ ದೊರಕುತ್ತದೆ. ಸೋಮವಾರ ಶಿವಲಿಂಗಕ್ಕೆ ಪುಷ್ಪಾರ್ಚನೆ ಮಾಡುವುದು, ಓಂ ನಮಃ ಶಿವಾಯ ಮಂತ್ರ ಜಪಿಸುವುದು ಶ್ರೇಯಸ್ಕರ. 5. ಸಿಂಹ ರಾಶಿ, ಲಿಯೋ, ಸೂರ್ಯನಾರಾಯಣ ಮತ್ತು ನರಸಿಂಹ ಸ್ವಾಮಿ. ಸಿಂಹ ರಾಶಿಯವರಿಗೆ ಸೂರ್ಯನ ಪ್ರಭಾವವಿದೆ. ಗಂಭೀರ ವ್ಯಕ್ತಿತ್ವ, ನಾಯಕತ್ವ ಗುಣ ಹಾಗೂ ಆತ್ಮವಿಶ್ವಾಸದ ದೋಷರಹಿತ ಜೀವನಕ್ಕಾಗಿ ಸೂರ್ಯನಾರಾಯಣ ದೇವರನ್ನು ಆರಾಧಿಸಬೇಕು. ಭಾನುವಾರ ಸೂರ್ಯನಿಗೆ ಅರ್ಘ್ಯ ಕೊಡುವುದು, ಆದಿತ್ಯ ಹೃದಯ ಸ್ತೋತ್ರ ಪಠಿಸುವುದು ಶುಭಕರ. 6. ಕನ್ಯಾ ರಾಶಿ, ವರ್ಗೋ, ಶ್ರೀ ದುರ್ಗಾದೇವಿ ಮತ್ತು ಭಗವಾನ್ ವಿಷ್ಣು. ಈ ರಾಶಿಯವರಿಗೆ ಬುಧನ ಪ್ರಭಾವವಿದೆ. ಅವರು ಗಂಭೀರವಾದ ಚಿಂತನೆ ಮತ್ತು ನಿರ್ಧಾರಾತ್ಮಕ ಶಕ್ತಿಯನ್ನು ಹೊಂದಿರುವವರಾಗಿರುತ್ತಾರೆ. ದುರ್ಗಾದೇವಿಯ ಪೂಜೆ, ವಿಶೇಷವಾಗಿ ನವರಾತ್ರಿ ದಿನಗಳಲ್ಲಿ ಮಾಡುವುದು ಶುಭಕರ. ಶ್ರೀ ವಿಷ್ಣು ಆರಾಧನೆಯೂ ಕೂಡ ಒಳ್ಳೆಯದು. 7. ತುಲಾ ರಾಶಿ, ಲಿಬ್ರಾ, ಶ್ರೀ ಮಹಾಲಕ್ಷ್ಮಿ ಮತ್ತು ಶ್ರೀ ಹನುಮಾನ್. ಶುಕ್ರ ಗ್ರಹದ ಪ್ರಭಾವ ಇರುವ ಈ ರಾಶಿಯವರಿಗೆ ಶ್ರೀ ಮಹಾಲಕ್ಷ್ಮಿಯ ಪೂಜೆ ಉತ್ತಮ. ಶ್ರದ್ಧೆಯಿಂದ ಶುಕ್ರವಾರ ಮಹಾಲಕ್ಷ್ಮಿ ಆರಾಧನೆ ಮಾಡಬೇಕು. ಜೊತೆಗೆ ಹನುಮಾನ್ ದೇವರ ಆರಾಧನೆಯಿಂದ ಆತ್ಮಬಲ ಹೆಚ್ಚಾಗುತ್ತದೆ. 8. ವೃಶ್ಚಿಕ ರಾಶಿ, ಸ್ಕಾರ್ಪಿಯೋ, ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಭಗವಾನ್ ಶಿವ. ಈ ರಾಶಿಯವರಿಗೆ ಕುಜ, ಮಂಗಳ ಗ್ರಹದ ಪ್ರಭಾವವಿದೆ. ಶೌರ್ಯ, ಆಕರ್ಷಣೆ ಮತ್ತು ಬಲಶಾಲಿತನ ಇವರ ಗುಣ. ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಶಿವ ಆರಾಧನೆ ಈ ರಾಶಿಯವರಿಗೆ ಮಹತ್ತರ ಫಲ ನೀಡಬಹುದು. ಮಂಗಳವಾರ ಮತ್ತು ಸೋಮವಾರ ವಿಶೇಷ ಪೂಜೆ ಮಾಡುವುದು ಶ್ರೇಯಸ್ಕರ. 9. ಧನುಸ್ಸು ರಾಶಿ, ಸಜಟೇರಿಯಸ್, ಶ್ರೀ ವಿನಾಯಕ ಮತ್ತು ಶ್ರೀ ಗುರುದೇವ. ಈ ರಾಶಿಯವರಿಗೆ ಗುರು ಗ್ರಹದ ಪ್ರಭಾವವಿದೆ. ಜ್ಞಾನ, ತತ್ವಶಾಸ್ತ್ರ, ಧರ್ಮಪಾಲನೆ ಇವರಲ್ಲಿ ಹೆಚ್ಚು. ಶ್ರೀ ವಿನಾಯಕ ಹಾಗೂ ಗುರು ದತ್ತಾತ್ರೇಯ ದೇವರನ್ನು ಪೂಜಿಸಿದರೆ ವಿವೇಕ ಮತ್ತು ಸ್ಫೂರ್ತಿ ಹೆಚ್ಚಾಗಬಹುದು. 10. ಮಕರ ರಾಶಿ, ಕ್ಯಾಪ್ರಿಕಾನ್, ಶ್ರೀ ಶನಿದೇವ ಮತ್ತು ಹನುಮಾನ್. ಶನಿ ಗ್ರಹದ ಪ್ರಭಾವ ಇರುವ ಈ ರಾಶಿಯವರಿಗೆ ಶನಿದೇವನ ಪೂಜೆ ಅತ್ಯಗತ್ಯ. ಶನಿವಾರ ಶನಿ ಮಹಾತ್ಮೆಯ ಪಠಣ ಮಾಡುವುದು, ಹನುಮಾನ್ ಚಾಲಿಸಾ ಪಠಿಸುವುದು ಶ್ರೇಯಸ್ಕರ. 11. ಕುಂಭ ರಾಶಿ, ಎಕ್ವೇರಿಯಸ್, ಶಿವ ಮತ್ತು ಹನುಮಾನ್. ಕುಂಭ ರಾಶಿಯವರಿಗೆ ಶನಿದೇವನ ಪ್ರಭಾವವಿದೆ. ಈ ರಾಶಿಯವರಿಗೆ ಶಿವಭಕ್ತಿಯು ಹೆಚ್ಚು ಶ್ರೇಯಸ್ಕರ. ಸೋಮವಾರ ಶಿವನಿಗೆ ಅಭಿಷೇಕ ಮಾಡುವುದು, ಓಂ ನಮಃ ಶಿವಾಯ ಪಠಿಸುವುದು ಉತ್ತಮ. 12. ಮೀನ ರಾಶಿ, ಪೈಸಿಸ್, ಶ್ರೀ ವಿಷ್ಣು ಮತ್ತು ಗುರುದೇವ. ಈ ರಾಶಿಯವರು ಧಾರ್ಮಿಕ, ತತ್ವಜ್ಞಾನಿ ಹಾಗೂ ಕರಾಯಶೀಲರಾಗಿರುತ್ತಾರೆ. ಶ್ರೀಮನ್ನಾರಾಯಣನ ಪೂಜೆ, ಗುರುವಾರ ವಿಶೇಷ ಪೂಜೆ ಮಾಡುವುದು ಶುಭಕರ. ಪ್ರತಿಯೊಬ್ಬ ವ್ಯಕ್ತಿಯ ರಾಶಿಗೆ ತಕ್ಕ ದೇವರನ್ನು ಪೂಜಿಸುವುದು ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತದೆ, ಮನಸ್ಸಿಗೆ ಶಾಂತಿ ನೀಡುತ್ತದೆ ಹಾಗೂ ಜೀವನದಲ್ಲಿ ಸುಖ ಮತ್ತು ಸೌಖ್ಯ ತರುತ್ತದೆ. ದಿನನಿತ್ಯವೂ ದೇವರ ಸ್ಮರಣೆ ಮಾಡುವುದು, ಅವರ ಶ್ಲೋಕಗಳನ್ನು ಪಠಿಸುವುದು ಹಾಗೂ ಭಕ್ತಿಯಿಂದ ಪೂಜೆ ಮಾಡುವುದು ನಮ್ಮ ಜೀವನದಲ್ಲಿ ಧಾರ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ.
ಈ ಪ್ರಕಾರ ಪ್ರತಿಯೊಬ್ಬರೂ ತಮ್ಮ ರಾಶಿಯ ಪ್ರಕಾರ ದೇವರ ಆರಾಧನೆ ಮಾಡುವುದು ಉತ್ತಮ. ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮವನ್ನು ಪಾಲಿಸಿದರೆ